ಇದು ಟ್ರೈನೋ ಒಂದು ಕಸದ ಬುಟ್ಟಿನೋ ಅಂತೇಳಿ ಗೊತ್ತಾಗ್ಲಿಲ್ಲ ನೋಡ್ರಿ. ಹೌದ್ರಿ, ನಮ್ಮ ಭಾರತ ದರ್ಶನ ಭಾರತೀಯ ರೈಲ್ವೆ ಸೀರೀಸ್ ದ ಡೇ 9 ಒಳಗೆ ನಾನು ಇವತ್ತು ಟ್ರಾವೆಲ್ ಮಾಡತ್ತಿದ್ದೆ ಪುಣೆದಿಂದ ಅಹಮದಾಬಾದಿಂದ ಉದಯಪುರ್ಗೆ. ಹೌದ್ರಿ, ರಾಜಸ್ಥಾನನ ನಮ್ಮ ಭಾರತ ದರ್ಶನದೊಳಗೆ ಆ್ಯಡ್ ಮಾಡ್ಬೇಕನ್ನೋದು ನಂದು ಭಾಳ ಆಸೆ. ಪುಣೆಯಿಂದ ಟ್ರೈನ್ ಬೋರ್ಡ್ ಮಾಡಿದ ಗುಡಕ ನೋಡಿದೆ, ಪೂರ್ತಿ ಡೋರ್ ಮೇಲೆಲ್ಲ ಕಪ್ ಕಲಿ ಆಗಿತ್ತ, ಮುಟ್ಟಕ್ಕೂ ಆಗ್ಲಿಲ್ದಂಗೆ ಕಂಡೀಷನ್ ಟ್ರೈನ್ದಾಗಿತ್ತು. ಪುಣೆ ಮುಂಬೈ ಮಿಡಲ್ ಬರುವಂಥ ಬೋರ್ಘಾಟದ ಸೀನ್ರಿ ಎಂಜಾಯ್ ಮಾಡ್ಕೊಂತ ನಾವು ಬಂದು ತಲುಪಿದ್ದೀವಿ ರೀ ವಸೈ ರೋಡ್ದಿಂದ ಇನ್ನು ಮುಂದೆ ನಮ್ಮ ಜರ್ನಿ ಇತ್ತು ಸೂರತ್, ವಡೋದರ ಮೇಲೆ ಅಹಮದಾಬಾದ್. ಬಟ್ ಅದಕ್ಕಿಂತ ಮೊದಲ ಟ್ರೈನಿಂದ ಕಂಡೀಷನ್ ನೋಡ್ಬೇಕಂತಂದ್ರೆ ಪೂರ್ತಿ ಕಸದ ಡಬ್ಬಿ ಮಾಡ್ದಂಗೆ ಮಾಡಿಬಿಟ್ಟಿದ್ರು. 3 AC ಕ್ಲಾಸ್. ಹೆಂಗೆ ಅನ್ಸಾತಿತ್ತಪ್ಪ ಅಂತಂದ್ರೆ ಯಾವುದೋ ಒಂದು ಕಸ ಒಯ್ಯಕ್ಕೆ ಗಾಡಿ ಬರ್ತಾವಲ್ರಿ, ಈಗ ಕಸ ಒಯ್ತೇನೆ ಹಂಗೆ ಅನ್ಸಾಕ್ಬಿಟ್ಟಿತ್ತು. ಪಟ್ನ ಕಂಪ್ಲೇಂಟ್ ಹಾಕಿದ್ದಕ್ಕೆ ಒಬ್ಬೆಚ್ ಸ್ಟಾಫ್ ಬಂದು ನನ್ನ ಜೊತೆ ಜಗಳಾಡಕ್ಕೆ ಸ್ಟಾರ್ಟ್ ಮಾಡ್ರೆ. ಅವಾಗ ನನ್ನ ಜೊತೆ ಲೈನ್ ಒಳಗೆ ರೈಲ್ವೆ ಆಫೀಷಿಯಲ್ಸ್ ಇದ್ರೆ ಅವ್ರು ಕೇಳಿಸ್ಕೊಂಡು ಪೂರ್ತಿ ಒಬ್ಬೆಚಸ್ದವ್ರದ್ದು ಲೈಸೆನ್ಸೇ ಕ್ಯಾನ್ಸಲ್ ಮಾಡಿಬಿಟ್ರೆ. ನೀವು ಏನಾರ ಟ್ರಾವೆಲ್ ಮಾಡತ್ತೀರಂದ್ರೆ ರೈಲ್ ಮಧ್ಯದೊಳಗೆ ಕಂಪ್ಲೇಂಟ್ ಮಾಡೋದು ಮಾತ್ರ ಮರೆಯೋಕೋಬೇಡ್ರಿ. ಬೆಳಿಗ್ಗೆ 3 ಗಂಟೆಗೆ ನಾವು ಬಂದು ತಲುಪಿದ್ದೀವಿ ಅಹಮದಾಬಾದ್ದಿಂದ ನಂದು ನೆಕ್ಸ್ಟ್ ಟ್ರೈನ್ ಇತ್ತು ಅಸರ್ವಾ ಉದಯಪುರ ಎಕ್ಸ್ಪ್ರೆಸ್. ಈ ಸೆಕ್ಷನ್ ಒಳಗೆ ಹಿಮ್ಮತ್ ನಗರ ಜಾವರ್ ನಡಕ ಮಸ್ತ್ ಸೆಕ್ಷನ್ ಬರತ್ರಿ. ಇದನ್ನ ಎಂಜಾಯ್ ಮಾಡ್ಕೊಂತ ನಾವು ಫೈನಲಿ ಎಂಟರ್ ಆಗಿದ್ದೀವಿ ಲೇಕ್ ಸಿಟಿ ಉದಯಪುರ್ಗೆ. ನೆಕ್ಸ್ಟ್ ವಿಡಿಯೋದೊಳಗೆ ನೋಡೋಣಂತ್ರಿ ಉದಯಪುರ ಒಳಗೆ ಉಳ್ಕೊಳಕ್ಕೆ ಬೆಸ್ಟ್ ಹೋಟೆಲ್ ಮತ್ತು ಐಟ್ನೇರಿ ಏನೇನು ಇರುತ್ತೆ ಅಂತೇಳಿ 3 ದಿನ ನಿಮ್ಗೆ ಎಲ್ಲ ತಿಳಿಸ್ಕೊಡ್ದಾನಂತ. ಸಿಗನಂತ್ರಿ ನಾಳೆ 4:15ಗೆ. ಫಾಲೋ ಮಾಡ್ಕೊರಿ, ಲೈಕ್ ಮಾಡಿರಿ, ನಿಮ್ಮ ದೋಸ್ತರ ಜೊತೆ ಶೇರ್ ಮಾಡಿರಿ.